ಅಣ್ಣ ಹೋಗಿ ಬರ್ತೀವಿ. ಲೇಟ್ ಆಯ್ತಲ್ಲ ಅದ್ಯಾ? ಇಲ್ಲ ಅಣ್ಣ, ದೇವಸ್ಥಾನ ಮನೆಗೆ ಹತ್ರ ಇದೆ, ಅಲ್ಲಿಂದನೇ ಬರ್ತೀವಿ. ಆ್ಯಂಡ್ ಅಮೂಲ್ಯ ಮಾಡಿದ ಪ್ಲ್ಯಾನ್ ವರ್ಕ್ ಆಗಬೇಕು ಅಂದರೆ ನೀವು ಬೇಗ ಬರಬೇಕು. ಅಮೂಲ್ಯ ಮಾಡಿದ ಪ್ಲಾನ? ಹಾಂ, ಯಾಕೆ ನಿಮಗೆ ಗೊತ್ತಿಲ್ವಾ? ಇಬ್ಬರು ಮನೇಲೂ ನಿಶ್ಚಿತಾರ್ಥದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅಂತ ಅಮ್ಮನೇ ಈ ಪ್ಲ್ಯಾನ್ ಮಾಡಿದ್ದಾಳೆ. ಎರಡೂ ಫ್ಯಾಮಿಲಿ ಎದುರು ಬದ್ರು ಸಿಕ್ಕಾಗ ಈ ವಿಷಯ ಮಾತಾಡಲೇಬೇಕಲ್ವಾ, ಅದಕ್ಕೆ. ಸರಿ ಸರಿ, ಹೋಗಿ ಬರ್ತೀನಿ. ಹಾಂ, ಲೇಟ್ ಮಾಡಬೇಡ ಆಯಿತಾ? ಬಾಯ್ ಬಾಯ್. ಶುದ್ಧ ಮೈಗಳ್ಳಿ, ಕೆಲಸ ತಪ್ಪಿಸೋದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡೇ ಮಾಡ್ತಾಳೆ. ಇವಳಿಗಿದೆ ಇವಾಗ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ. Yes, Adya Organics admin head here. ಅದೇ ಕಂಪನಿ CEO ವೇದಾಂತ್ ಮಾತಾಡ್ತಿರೋದು. ಓಹ್, ನೀವಾ ಬಾಸ್? ಗೊತ್ತಾಗ್ಲಿಲ್ಲ, ಸಾರಿ. ಎಷ್ಟು ಲೇಟ್ ಆದರೂ ಪ್ರೊಫೆಷನ್ ಆಗಿ ಮಾತಾಡ್ಬೇಕಲ್ಲ, ಅದಕ್ಕೆ ಹೀಗೆ ಮಾತಾಡಿದೆ. ನಿನ್ನ ಪ್ರೊಫೆಷನಲಿಸಮ್ ಯಾವ ಲೆವೆಲ್ಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಡ್ರಾಮಾ ಎಲ್ಲ ಬೇಕಾ? ಇವನೇನು ಡ್ರಾಮಾ ಅಂತಾನೆ? ಯಾಕೆ ಬಾಸ್? ಎರಡು ಫ್ಯಾಮಿಲಿನ ಮೀಟ್ ಮಾಡಿಸೋ ಕೆಲಸ ಮಾಡ್ತಿದ್ಯಲ್ಲ, ನೀನು ಮಾತ್ರ ಕೆಲ್ಸಕ್ಕೆ ಚಕ್ಕರ್ ಹೊಡೆದ್ರೆ ಸಾಲದು ಅಂತ ಎಲ್ಲಾರನ್ನೂ ಚಕ್ಕರ್ ಹೊಡ್ಸೋ ಪ್ಲಾನ್ ಮಾಡ್ತಿದ್ಯಾ? ಯಾಕೆ ಬಾಸ್? ಎಲ್ಲ ಎಕ್ಕುಟ್ಟು ಹೋಗಿರೋ ನಿಮ್ಮ ತಟ್ಟೆಲಿಟ್ಟೆ ತೂಗ್ತೀರಾ? ವಿಕ್ಕಿ ಬಾಬಾ ಮತ್ತೆ ಅಕ್ಕನ ಮದುವೆ ವಿಚಾರ ಮುಂದುವರೆದು ಬೇಡವಾ? ಅದಕ್ಕೆ ಈ ಸರ್ಕಸ್ಸು. ನೀನು ನನಗೆ ತಾನೇ ರಿಪೋರ್ಟ್ ಮಾಡೋದು? ಹಣೆ ಬರೋ ನೆಟ್ಟಿಗಿಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ವಾಟ್ ವಾಟ್ ಜಸ್ಟ್ ಸೇ? ಹೌದು ಬಾಸ್, ನಿಮ್ಗೇನೆ ಎಂದೆ. ಹಾಗಿದ್ಮೇಲೆ ನಾಳೆ ನಿಂದು ಲೀವ್ ಅಂತ ಅಪ್ಡೇಟ್ ಮಾಡಿದ್ಯಾ ನನಗೆ? ಅದು ಇಲ್ಲ ಬಾಸ್. ಕಾಮ್ಚೋರ್, ಮೈಗಳ್ಳಿ, ಸೋಂಬೇರಿ. ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನೋ ಪಾಲಿಸಿ ನಿಂದು. ನಾಳೆ ಲೀವ್ಗೆ ಅಪ್ಲೈ ಮಾಡು. ಈ ಥರ ಪರ್ಸನಲ್ ಕೆಲಸಕ್ಕೆಲ್ಲ ಪಾಪ ಅಂತ ಬಿಡೋದಿಕ್ಕಾಗಲ್ಲ. ಇದು ರೋಡ್ ಸೈಡ್ ಅಂಗಡಿ ಅಲ್ಲ, ತಿಳ್ಕೊ. ನಿನ್ನಂಥ ಬಾಸ್ ಇದ್ರೆ ನಿನ್ ಸೋ ಕಾಲ್ಡ್ ರೆಪ್ಯೂಟೆಡ್ ಕಂಪ್ನಿ ರೋಡ್ ಸೈಡ್ ಅಂಗಡಿ ಥರನೇ ಆಗುತ್ತೆ. ಅಲ್ಲ ಇದೆಯಾ ಅಥವಾ ಸತ್ತೋದ್ಯಾ? ಹೇಳಿದ್ ಕೇಳಿಸ್ತಾ? ಅಯ್ಯೋ ಇಲ್ಲ ಬಾಸ್, ಅಲ್ಲ ಕೇಳಿಸ್ತು ಬಾಸ್. ಆಕ್ಚುಲಿ ನಾನು ಅಕ್ಕನ ಮದ್ವೆಗೆ ಲೀವ್ ಉಳಿಸ್ಕೊತಿದ್ದೀನಿ, ಅದಕ್ಕೆ. ಲೀವ್ಗೆ ಅಪ್ಲೈ ಮಾಡದೆ ನಮ್ಮ ಹತ್ರ ಎಸ್ ಅನ್ನಿಸ್ಕೊಂಡ್ರೆ ಮದ್ವೆಗೆ ಅಷ್ಟೇ ಅಲ್ಲ, ನಿನಗೆ ಬೇಕಾದಾಗ ಟ್ರಿಪ್ ಹೊಡೆಯೋದಕ್ಕೂ ಲೀವ್ ಉಳಿಯುತ್ತೆ ಅಲ್ವಾ? ಅಯ್ಯೋ ಏನ್ ಬಾಸ್ ನೀವು, ಎಲ್ಲಿಂದ ಎಲ್ಗೋ ಹೋಗ್ಬಿಟ್ರಿ. ಸುಮ್ಮನೆ ಕತೆ ಹೊಡಿಬೇಡ, ಹೇಳ್ದಷ್ಟು ಮಾಡು. ಮೊದಲು ಲೀವ್ಗೆ ಅಪ್ಲೈ ಮಾಡು, ಅಪ್ರೂವಲ್ ತಗೊಂಡು ಆಮೇಲೆ ಲೀವ್ ತಗೋ. ಇಂಥ ಕಾಮ್ಚೋರ್ ಕೆಲಸನ ಮತ್ತೆ ಮಾಡೋದಕ್ಕೆ ಹೋಗ್ಬೇಡ. ದೇವಸ್ಥಾನಕ್ಕೆ ಹೋಗಿ ಮೀಟ್ ಮಾಡಿಸೋದು ಇಂಪಾರ್ಟೆಂಟ್ ಕೆಲಸ ಅಲ್ವಾ ಬಾಸ್? ನಿನಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂದ್ರೆ ನನಗೂ ಇಲ್ಲ ಅನ್ಕೊಂಡಿದ್ಯಾ? ಇಂಥ ಮಕ್ಕಳಾಟಕ್ಕೆಲ್ಲ ನಾನು ದೇವಸ್ಥಾನಕ್ಕೆ ಬರೋದಿಲ್ಲ. ಹಲೋ ಬಾಸ್, ಹಲೋ. ಈ ರೌಡಿ ಬೇಬಿ ಇನ್ನೂ ಮಾತಾಡ್ತಿರುವಾಗ್ಲೇ ಕಾಲ್ ಕಟ್ ಮಾಡೋಷ್ಟು ಕೊಬ್ಬ. ಶುಂಠಿ ಶಂಕರ, ಇವನ್ ದೇವಸ್ಥಾನಕ್ಕೆ ಬರಲ್ಲ ಅಂದ್ರೆ ಅಳ್ತಾ ಕೂರೋರು ಯಾರು? ಬರ್ಲಿಲ್ಲ ಅಂದ್ರೆ ಮನೇಲಿ ಅಡುಗೆ ಆಟ ಆಡ್ಕೊಂಡಿರ್ಲಿ, ಯಾರು ಬೇಡ ಅಂತಾರೆ? ಶುಂಠಿ ಶಂಕರ. ತಗೋಪ್ಪ. ನಾನು ಕೊಡ್ತಿದ್ನಲ್ಲ ಪರಿ. ಅಯ್ಯೋ ಇಟ್ಕೊಳ್ರಿ, ಅಲ್ಲಿ ದಕ್ಷಿಣೆಗೆ ಹಾಕಕ್ಕೆ ಬೇಕಾಗುತ್ತೆ ಒಳಗೆ. ಏನಮ್ಮ ಈ ಹರಿದೋಗಿರೋ ನೋಟ್ ಕೊಡ್ತಿದ್ದಿಲ್ಲ, ಇದು ನಡೆಯಲ್ಲಮ್ಮ, ಬೇರೆ ನೋಟ್ ಕೊಡಿ. ಸ್ವಲ್ಪ ತಾನೇ ಹರಿದಿದೆ, ಅಡ್ಜಸ್ಟ್ ಮಾಡ್ಕೊಪ್ಪ. ನಾನು ಅಡ್ಜಸ್ಟ್ ಮಾಡ್ಕೊತೀನಮ್ಮ, ಆದರೆ ಬೇರೆ ಪ್ಯಾಸೆಂಜರ್ಸ್ ನನ್ನ ಹತ್ರ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಇದು ನಡೆಯಲ್ಲ ಅಂದರೆ ನಡೆಯಲ್ಲ, ಬೇರೆ ನೋಟ್ ಕೊಡಿ ಅಷ್ಟೇ. ಯಾಕ್ರಿ ನಡೆಯಲ್ಲ? ಬೇಕಿದ್ರೆ ಓಡುತ್ತೆ. ಏನ್ ನಾವೆಲ್ಲ ಕಿವಿ ಮೇಲೆ ರೋಸ್ ಗಾರ್ಡನ್ ಮೇಂಟೈನ್ ಮಾಡ್ತಿದೀವಿ ಅಂತನಾ? ನೋಡಿ, 2 ಗೀಟ್ ಸರಿಯಾಗೇ ಇದೆ. ಗಾಂಧಿ ತಾತನ ಮುಖ ಕೂಡ ಕ್ಲಿಯರ್ ಆಗೇ ಇದೆ. 100 ಅಂತ ಎಲ್ಲೆಲ್ಲಿ ಬರ್ದಿದ್ಯೋ ಕರೆಕ್ಟ್ ಆಗಿ ಕಾಣಿಸಿದೆ. ಕಲರ್ ಕೂಡ ಫೇಡ್ ಆಗಿಲ್ಲ. ಏನೋ ಸೆಂಟ್ರಲ್ ಲೈಟಾಗಿ ಹರಿದಿದೆ ಅಷ್ಟೇ, ಅದಕ್ಕೆ ನಡೆಯಲ್ಲ ಅನ್ಬಿಡದ? ಇಮಿಡಿಯೇಟ್ ಬೇರೆ ನೋಟ್ ಪ್ರಿಂಟ್ ಮಾಡಕ್ಕೆ ನಾವೇನ್ ಬ್ಯಾಂಕ್ನವರಾ? ಬೆಳಗ್ಗೆ ಅದು ಯಾರ ಮುಖ ನೋಡಿದ್ನೋ, ಒಳ್ಳೆ ಕ್ವಾಡ್ಲ ಗಿರಾಕಿಗಳು ಸಿಕ್ಬಿಟ್ರು. ನಾನು ದೇವ್ರ ಫೋಟೋ ನೋಡ್ಕೊಂಡೇ ಇದ್ದಿದ್ದೀನಿ, ಬದುಕೊಂಡ್ರಿ.
ಇಲ್ಲ ಅಂದಿದ್ರೆ ಸುತ್ತ ಮಾಡಕ್ ಕೆಲಸ ಇಲ್ದಿರೋರ್ನೆಲ್ಲ ಸೇರಿಸಿ ಇಲ್ಲೇ ಧರಣಿ ಶುರು ಮಾಡ್ಬಿಡ್ತಿದ್ದೆ. ಸುಮ್ಮನೆ ಕಿರಿಕ್ ಮಾಡ್ದೆ ತಗೊಳ್ಳಿ. ಸುಮ್ಮನೆ ತಲೆ ತಿನ್ಬೇಡಿ, ಬೇರೆ ನೋಟ್ ಕೊಡಿ ಅಮ್ಮ. ತಗೋ. 2,000 ರೂಪಾಯಿಗೆಲ್ಲ ಚೇಂಜ್ ಇಲ್ಲ ಮೇಡಮ್. ಚೇಂಜ್ ಯಾರು ಕೇಳಿದ್ರು? ನೀನೇ ಇಟ್ಕೊ. ನಾವು ಚಿಲ್ಲರೆ ಜನ ಅಲ್ಲ. ಅವ್ರು ದುಡ್ಡಿಲ್ಲ ಅಂತ ಹೇಳ್ತಿದ್ರು, ಫೋರ್ಸ್ ಮಾಡ್ತಿದ್ಯಲ್ಲಪ್ಪ. ನಾನು ಕೊಡ್ತಿದ್ದೀನಿ ತಗೋ. ಎಲ್ರಿಂದನೂ ಕೊಡೋಕ್ಕಾಗಲ್ಲ. ಕಾಲು ಉದ್ದ ಇದ್ದು ಚಾಪೆ ಚಿಕ್ಕದಾಗಿದ್ರೆ ಸಮಸ್ಯೆ ಆಗೇ ಆಗತ್ತೆ. ದೇವಸ್ಥಾನಕ್ಕೆ ಬರೋರೆಲ್ಲ ಕಂತೆ ದುಡ್ಡಿಟ್ಕೊಂಡು ಬರೋಕ್ಕಾಗಲ್ಲ. ಜೇಬು ಚಿಕ್ಕದಾಗಿರತ್ತಲ್ಲ, ಅಷ್ಟೊಂದು ದುಡ್ಡು ಹಿಡ್ಸಲ್ಲ. ಎಲ್ಲಿಂದ ಬಂದ್ರಿ ಮೇಡಮ್? ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ನಿಮ್ಮಂಥವ್ರು ಬೇಕು. ಅಲ್ಲ, 100 ರೂಪಾಯಿಗೆ ಅಷ್ಟೊಂದು ದುಡ್ಡು ಯಾಕೆ ಕೊಟ್ರಿ? ನಾನು ಕೊಡ್ತಾ ಇದ್ನಲ್ಲ. ಪರವಾಗಿಲ್ಲ ಬಿಡಿ, ಆ ಒಂದು ನೋಟು ಯಾವ ವ್ಯತ್ಯಾಸನೂ ಮಾಡಲ್ಲ. ದುಡ್ಡಿನ ಮುಖ ನೋಡಿಕೊಂಡು ಬೀದಿಲಿ ನಿಂತ್ಕೊಂಡು ಮರ್ಯಾದೆ ಕಳ್ಕೊಳಕ್ಕಾಗತ್ತಾ? ಆಟೋದವನೇ ಹೋಗಾಯ್ತು, ಇನ್ನದ್ರ ಬಗ್ಗೆ ಚರ್ಚೆ ಯಾಕೆ? ಎಂಥ ಕೋಇನ್ಸಿಡೆನ್ಸ್ ನೋಡಿ, ಹಬ್ಬದ ದಿನ ಇಬ್ಬರು ಮನೆಯವರು ದೇವಸ್ಥಾನದಲ್ಲೇ ಸಿಗೋ ಹಾಗಾಯ್ತು. ಶುಭ ಲಕ್ಷಣ ಅನ್ನಿಸ್ತಿದೆ. ಸಿಕ್ಕಿದ್ದು ಒಳ್ಳೇದೇ ಆಯಿತು. ಎಲ್ಲರೂ ಇಲ್ಲೇ ಇದ್ದೀವಿ. ಮಕ್ಕಳ ನಿಶ್ಚಿತಾರ್ಥದ ಬಗ್ಗೆ ಒಳಗಡೆ ಹೋಗೋಣವಾ? ವಸಿಷ್ಠ ಕುಟುಂಬದವ್ರು ಬರ್ತಿದ್ದಾರೆ ಅಂತ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ. ತಡ ಆಗ್ಬಾರ್ದಲ್ವಾ?